ಹೆಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಕ್ಸ್. ಮುಹೂರ್ತದ ದಿನ ಬೆಳಗ್ಗೆ ವರಪೂಜೆ ನಡೀತಾ ಇದೆ. ಆ ಮದುಮಗನಿಗೆ ಕಾಲ್ ತೊಳೆದು ಕನ್ಯಾದಾನ ಮಾಡುವಂತ ಒಂದು ಸಂದರ್ಭ. ಅಕ್ಕ ಬಾವ ಇಬ್ರು ಕುತ್ಕೊಂಡು ಇವಾಗ ಶರತ್ ಅವರ ಕಾಲ್ ತೊಳಿತಾ ಇದಾರೆ. ಇದೆಲ್ಲ ಶಾಸ್ತ್ರ ಚೆನ್ನಾಗಿರುತ್ತಲ್ವಾ, ಕಾಶಿ ಯಾತ್ರೆ, ವರಪೂಜೆ ಅಂತ ತುಂಬಾ ಚೆನ್ನಾಗಿರುತ್ತೆ. ಆ ಅದ್ರಲ್ಲೂ ಬ್ರಾಹ್ಮಣರ ಮದ್ವೆಲಂತೂ ತುಂಬಾ ಚೆನ್ನಾಗಿರುತ್ತೆ. ಕೋಡ್ ಬೆಳೆ ಎಲ್ಲ ಹಾಕ್ಬಿಟ್ಟು ಮಜಾ ಇರುತ್ತೆ ನೋಡ್ಲಿಕ್ಕೆ. ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಡಿಫ್ರೆನ್ಸಸ್ ಇದ್ದೇ ಇರುತ್ತಲ್ವಾ ಒಬ್ಬೊಬ್ರು ಇದ್ರಲ್ಲೂ. ಹಾಗೆ ಇಲ್ಲಿ ಇಷ್ಟಲಿಂಗ ಪೂಜೆ ಮಾಡಿಸ್ತಾ ಇದಾರೆ. ಗುರುಗಳು ಪೂಜೆ ಮಾಡಿಸಿ ಇಬ್ರಿಗೂ ಕರಡಿಗೆ ಒಳಗೆ ಲಿಂಗು ಹಾಕ್ಸಿ, ದೇವ್ರ ಕಾರ್ಯ ದಿನನೇ ಅವಳಿಗೆ ಕರಡಿಗೆ ಮತ್ತೆ ಲಿಂಗುನ ಹಾಕ್ಸಿದ್ರು. ಇನ್ನ ಪ್ರತಿನಿತ್ಯ ಶಿವಪೂಜೆ ಮಾಡ್ಕೋಬೇಕು. ಆ ಅದು ತುಂಬಾ ಒಳ್ಳೇದು. ಮಾಡ್ಕೋಬೇಕು. ಅದು ಏನಂತಾರಲ್ಲ, ಕೆಲವೊಂದು ಆಚಾರ ವಿಚಾರಗಳನ್ನ ಪಾಲನೆ ಮಾಡ್ಬೇಕು. ಹಂಗ್ ನೋಡ್ಕೊಂಡ್ರೆ ನಾನೇ ಶಿವಪೂಜೆ ಪ್ರತಿನಿತ್ಯ ಕರಡಿಗೆ ಹಾಕೊಂಡು ಮಾಡ್ತಾ ಇಲ್ಲ. ಓಕೆ, ಇಲ್ಲಿ ಶಿವಪೂಜೆ ಎಲ್ಲ ಮಾಡಿಸ್ಬಿಟ್ಟು ಇನ್ನ ಧಾರೆ ಮುಹೂರ್ತಕ್ಕೆ ರೆಡಿ ಮಾಡ್ತಾ ಇದಾರೆ. ನಾವೆಲ್ಲ ಹಿಂಭಾಗದಲ್ಲಿ ನಿಂತಿದೀವಿ. ಎಲ್ರಿಗೂ ಒಂದು ಆ ಮೂಮೆಂಟ್ ಏನೋ ಒಂಥರ ಇದು ನಮ್ಗೆಲ್ರಿಗೂ ಒಂದು ಎಕ್ಸೈಟ್ಮೆಂಟು, ಆತಂಕ ಎಲ್ಲ ಇತ್ತು. ತುಂಬಾ ವರ್ಷಗಳು ಅಂದ್ರೆ ಆ ಹೆಂಗಾಗಿತ್ತು ಅಂತಂದ್ರೆ, ಅವಳ ಮದ್ವೆ ಅಂದ್ರೇನೆ ಒಂದ್ ರೀತಿ ಮದ್ವೆಗ್ ಹೋಗ್ಬಿಡ್ತಾಳ ಅನ್ನೋಂತ ಒಂದ್ ಆತಂಕ ಎಲ್ರಲ್ಲೂ ಇತ್ತು. ಅದೇ ತರ ಅನ್ಸ್ತಿತ್ತು ನಮ್ಗೂನು. ಸೊ ನೋಡ್ಬೋದು, ನಾನು ಅಲ್ಲೇ ನಿಂತಿದ್ದೀನಿ. ಇದು ಕಾಂಜೀವರಂ ರೇಷ್ಮೆ ಸೀರೆ, ಇದು ರೆಡ್ ಕಲರ್ದು. ಅಂಡ್ ಫಸ್ಟ್ ಟೈಮ್ ನಮ್ಮ ಮನೆಯವ್ರು ನೋಡ್ಬೋದು ನೀವು, ನನ್ನ ಹಿಂದ್ಗಡೆ ಇದಾರೆ. ಮರೂನ್ ಕಲರ್ ಶರ್ಟ್ ಹಾಕ್ಸಿದೀವಿ, ಎಲ್ಲರೂ ಫೋರ್ಸ್ ಮಾಡಿ ಏನಾದ್ರೂ ಒಂದು ಚೇಂಜ್ ಮಾಡಿ ಮಾಡಿ ಅಂತ ಅವ್ರಿಗೆ ಕಲರ್ ಚೇಂಜ್ ಮಾಡಿಸಿದೀವಿ ಇವತ್ತು. ಇಲ್ಲಿ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಇನ್ನ ಧಾರೆ ಮುಹೂರ್ತಕ್ಕೆ ತುಂಬಾ ಮುಂಭಾಗದಲ್ಲಿ ಎಲ್ಲ ಕೂತಿದ್ರು. ರಿಲೇಟಿವ್ಸ್ ಎಲ್ಲ ಮುಹೂರ್ತಕ್ಕೆ ಬಂದಿದ್ರಲ್ಲ, ಎಲ್ರು ಕೂತಿದ್ರು. ಬೆಳಗ್ಗೆ 9 ಗಂಟೆಗೆ ಇತ್ತು ಮುಹೂರ್ತ. ಬನ್ನಿ, ನೀವು ಕೂಡ ಆಶೀರ್ವಾದ ಮಾಡಿ ಮುಂದೆ ಹೋಗೋಣ ಅಂತ ಹೇಳ್ತಾ. ಮಾಂಗಲ್ಯ ಧಾರಣೆ ಆದ್ರೆ ಮುಗೀತು. ಇನ್ನ ತನಿ ಎರಿಯೋದಂತೆ. ನಾನು ಮುಂಚೆ ಅಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಇಲ್ಲೆಲ್ಲ ರೂಢಿಯಲ್ಲಿರೋದು ಹಾಲು ತುಪ್ಪ ಹಾಕೋದು ಅಂತ ಹೇಳ್ತಾರೆ. ನಂಗೆ ನಾನು ಯೂಟ್ಯೂಬ್ ಜರ್ನಿ ಶುರು ಮಾಡಿದಾಗ ಹೊಸದ್ರಲ್ಲಿ ನನ್ಗೆ ಒಬ್ರು ತಿದ್ದಿದ್ರು, ಅದು ಹಾಲು ತುಪ್ಪ ಹಾಕೋದಲ್ಲ, ತನಿ ಎರೆಯೋದು ಅಂತ ಹೇಳ್ಬೇಕು ಅಂತ. ಓಕೆ, ಅದು ತನಿ ಎರೆಯೋದು. ಹಾಲು ತುಪ್ಪ ಅಂತಂದ್ರೆ ಅದು ಬೇರೆ ಕಾರ್ಯಗಳಲ್ಲಿ ಅಂತ ಹೇಳಿದ್ರು. ಸರಿ, ನಾನು ಅರ್ಥ ಮಾಡ್ಕೊಂಡು ಅವಾಗಿಂದ ತಿದ್ಕೊಂಡಿದೀನಿ. ಯಾರನ್ನೂ ತಿದ್ದಕ್ ನಾನಂತೂ ಹೋಗಲ್ಲ, ಯಾಕಂದ್ರೆ ಅವ್ರವ್ರ ಇಷ್ಟ. ಕೆಲವ್ರು ಅನಾಯ್ ಆಗ್ತಾರೆ, ಕೆಲವರು ಅಕ್ಸೆಪ್ಟ್ ಮಾಡ್ತಾರೆ, ಈ ತರ ಇರುತ್ತೆ. ಹಾಗಾಗಿ ನಾನು ಹೆಚ್ಚಾಗಿ ನನಗ್ ಗೊತ್ತಿರೋದನ್ನ ವ್ಲಾಗ್ ಮೂಲಕನೇ ಹೇಳೋದು ಜಾಸ್ತಿ. ನಾನು ಅವ್ರವ್ರಿಗೆ ಬಿಟ್ಟಿದ್ದಲ್ವಾ. ಈಗ ಮಾಂಗಲ್ಯ ಧಾರಣೆ. ಸೊ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಆ ಈ ಮದುಮಕ್ಕಳ ಮೇಲೆ ಯಾವಾಗ್ಲೂ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ.
ಇದು ಮದುವೆ ಮುಗಿದ ನಂತರ ಅಂದ್ರೆ ಧಾರೆ ಮುಹೂರ್ತ ಎಲ್ಲ ಮುಗಿದ ನಂತರ ಅಕ್ಕ ಹೊರಟಿರುವಂತ ಗೆಸ್ಟ್ ಗಳಿಗೆ ಬಟ್ಟೆ ಎಲ್ಲ ಕೊಡ್ತಾ ಇದ್ದಾರೆ. ಅಂದ್ರೆ ಹುಡುಗನ ಸೋದರತ್ತೆ, ಹುಡುಗನ ಚಿಕ್ಕಮ್ಮ, ಹುಡುಗನ ಅಕ್ಕ, ಸಾರಿ ತಂಗಿ, ಹಾಗೆ ಅವ್ರ ತಂದೆ ತಾಯಿಗಳಿಗೆಲ್ಲ ನಾವು ಬಟ್ಟೆ ಕೊಡ್ತೀವಿ, ಅವರು ನಮಗ್ ಬಟ್ಟೆ ಕೊಡ್ತಾರೆ. ಇದು ಇದ್ದಿದೆ ವಾಡಿಕೆಯಲ್ಲಿ. ಸೊ ಇಲ್ಲಿ ನೋಡ್ಬೋದು ಅಕ್ಕ ಅವ್ರಿಗೆಲ್ಲ ಬಟ್ಟೆ ತಂದಿದ್ದಾರೆ, ಎಲ್ರಿಗೂ ಬಟ್ಟೆ ಕೂಡ ಕೊಡ್ತಾ ಇದ್ದಾರೆ. ಹಾಗೆ ಎಲ್ರಿಗೂ ಬಾಗಣ ಕೊಡ್ಸಿದ್ರು ಅರ್ಚನನ ಕೈಲಿ. ಇದನ್ನ ನಾ ಹೇಳ್ತಾ ಇದ್ದೆ ಅವತ್ತು. 21 ಬಾಗಣ ಕೊಡ್ಬೇಕು ಅಂತ ಅಕ್ಕ ಹರ್ಸ್ಕೊಂಡಿದ್ರಂತೆ. ಇವ್ರು ಹುಡುಗನ ತಂಗಿ. ಸೊ 21 ಬಾಗಣ ಕೊಡ್ಬೇಕು ಅಂತ ಹೇಳಿ ಅನ್ಕೊಂಡು 21 ಜನಕ್ಕೆ ಬಾಗಣ ಕೊಡ್ಸಿದ್ರು ಅವತ್ತು. ಅದ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗ್ ಅನ್ಸ್ತು. ಹೀಗೆ ಅಲ್ವಾ ನಮ್ಮ ಒಂದು ಕಲ್ತು ಬಂದಂತ ಸಂಸ್ಕಾರ ಸಂಸ್ಕೃತಿ ಎಲ್ಲ ಬೆಳೆಸ್ಕೊಂಡು ಹೋಗೋದು. ಕೆಲವೊಂದು ಸರಳ ಮದುವೆಗಳು ಹೇಗಿರುತ್ತೆ ಅಂದ್ರೆ ಮಂತ್ರ ಮಾಂಗಲ್ಯ, ನಿಮ್ಗೆಲ್ಲ ಗೊತ್ತಿರ್ಬೇಕು. ಕುಪ್ಪಳಿಯಲ್ಲಿ ನಡೆಯುತ್ತೆ ಅದು ಮಂತ್ರ ಮಾಂಗಲ್ಯ. ಯಾವುದೇ ರೀತಿಯಾದ ಆಡಂಬರ ಇಲ್ಲ, ಐಷಾರಾಮಿ ಇಲ್ಲ, ಆಚರಣೆಗಳಿಲ್ಲ, ಪದ್ಧತಿಗಳಿಲ್ಲ. ಜಸ್ಟ್ ಮಂತ್ರಗಳನ್ನ ಓದುವ ಮೂಲಕ ಮಾಂಗಲ್ಯ ಧಾರಣೆ ಮಾಡೋದು ಅಂತ. ತುಂಬಾ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗತ್ತೆ ನನಗೆ. ಆದ್ರೆ ಪಾಲಿಸ್ತೀವಾ? ಇಲ್ಲ. ಎಲ್ಲದನ್ನು ಎಲ್ಲರೂ ಪಾಲಿಸ್ಲಿಕ್ಕೆ ಆಗಲ್ಲ. ದೊಡ್ಡ ದೊಡ್ಡ ಕುಟುಂಬಗಳನ್ನ ಇಟ್ಕೊಂಡು ತುಂಬಾ ಬಂಧು ಬಳಗ ಸಂಘ ಜೀವಿಗಳಾಗಿ ಬದುಕ್ತಾ ಇರುವಾಗ ನಾವು ಯಾವ್ದನ್ನು ಸರಳವಾಗಿ ಹೀಗೆ ಮಾಡ್ತೀವಿ ಅಂತ ತುಂಬಾ ಕಷ್ಟ ಆಗತ್ತೆ. ಅದಕ್ಕೆ ತುಂಬಾ ಸಮಯನೂ ಬೇಕು ಆ ತರ ಒಂದು ಮನಸ್ಥಿತಿಗೆ ತಂದ್ಕೊಳ್ಲಿಕ್ಕೆ. ಎಲ್ರನ್ನೂ ಫೇಸ್ ಮಾಡಿ ಓಕೆ ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ. ಬಹುಶಃ ಅದು ಅಸಾಧ್ಯ, ನಮ್ಮಂತ ಕುಟುಂಬಗಳಲ್ಲಿ ಅದು ಅಸಾಧ್ಯ. ಆ ಸೊ ಏನೇಂದ್ರೂ ತಕ್ಕ ಮಟ್ಟಿಗೆ ನಮ್ಮ ಆ ಒಂದು ಆಸೆಗೆ ಅನುಗುಣವಾಗಿ ನಾವು ಮದ್ವೆನ ಮಾಡ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ನಾವು ಮಾಡ್ಕೊಟ್ವಿ. ಇಲ್ಲಿ ಹುಡುಗನ ತಂದೆ ತಾಯಿ ನಮ್ಮ ಅಕ್ಕ ಭಾವ ಅವರಿಗೆ ಬಟ್ಟೆ ಕೊಡ್ತಾ ಇದಾರೆ. ಅವ್ರುನು ಹೇಳಿದ್ನಲ್ಲ, ಅವರು ಇವರಿಗೆ ಇವ್ರು ಅವ್ರಿಗೆ, ಇದು ಗಿವ್ ಅಂಡ್ ಟೇಕ್ ಇದ್ದೇ ಇರುತ್ತೆ ಮದ್ವೆಗಳಲ್ಲಿ. ಸೊ ಈಗ ಬಾಗಿಣದ ಸಮಯ. ಅಕ್ಕ ಬಂದು ಎಲ್ರಿಗೂ ಬಾಗಿಣ ಕೊಡಿಸ್ತಾ ಇದಾರೆ ಅವಳ ಕೈಯಲ್ಲಿ. ತುಂಬಾ ಬಾಯಾರಿಕೆ ಆಗಿತ್ತು. ನಮ್ಮ ಮನೆಯವ್ರು ಹೋಗ್ಬಿಟ್ಟು ನೀರ್ ಕುಡ್ಸಿ ಇವಾಗ ಎಲ್ರಿಗೂ ಬಾಗಿಣ ಕೊಡ್ಬೇಕು. ಗಂಡ ಹೆಂಡತಿ ಇಬ್ರು ಕೈಲೂ ಮುತ್ತೈದೆ ಬಾಗಿಣ ಕೊಡಿಸ್ತಾರೆ ಇವಾಗ. ನಾವು ಆ ಬಾಗಿಣನ ಇಸ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡ್ಬೇಕು, ಅಕ್ಷತೆನ ಹಾಕ್ಬಿಟ್ಟು ಆಶೀರ್ವಾದ ಮಾಡ್ಬೇಕು. ಆ ಇಲ್ಲಿ ಇವ್ರು ನಮ್ಮ ನಾಲ್ಕನೇ ಅಕ್ಕ ಕೋ ಸಿಸ್ಟರ್. ಅವ್ರ ಮುತ್ತೈದೆ ಮುತ್ತೈದೆ ಬಾಗಣ ಕೊಡು ಅದನ್ನ ಹೇಳಿ ಇಸ್ಕೋಬೇಕು, ಹೇಳಿ ಕೊಡ್ಬೇಕು ಅಂತ ಹೇಳ್ಕೊಟ್ಟು ಹೇಳಿಸ್ತಾ ಇದ್ದಾರೆ ಅವಳ ಕೈಯಲ್ಲಿ. ಹಾಗೆ ಪಕ್ಕದಲ್ಲಿ ನಾನ್ ಕೂತಿದ್ದೀನಿ. ಆ ಅದ್ ನನ್ ಪಕ್ಕದಲ್ಲಿ ನಮ್ ಎರಡನೇ ಕೋ ಸಿಸ್ಟರ್. ಇವರು ಮೇಲಿಂದ ಬರುವಾಗ ದೊಡ್ಡವ್ರ ನೆಕ್ಸ್ಟ್ ಇವರು ಎರಡನೇ ಕೋ ಸಿಸ್ಟರ್. ನಾವಿಲ್ಲಿ 3 ಜನ, ಆ ಕಡೆ ಒಂದಿಬ್ರು, ಈ ರೀತಿ ಒಂದ್ 5-6 ಜನ ಇಲ್ಲೇ ಇದೀವಿ ನಾವು. ಒಬ್ರು ಕೋ-ಸಿಸ್ಟರ್ ಇಲ್ಲ, ಒಬ್ರು ಕೋ-ಸಿಸ್ಟರ್ ಅಂದ್ರೆ ಭಾವ ಇಲ್ಲ, ಅವ್ರು ಇಲ್ಲಿ ಕೂತಿಲ್ಲ. ಇನ್ ಬಿಟ್ರೆ ಬಾಕಿ ಎಲ್ರು ಇದೀವಿ ಅಂತಾನೆ ಹೇಳ್ಬೋದು. ಒಂದ್ ಸಂತೋಷ ಅಲ್ಲ, ಇಡೀ ಕುಟುಂಬದವ್ರು ಕುತ್ಕೊಂಡಿದೀವಿ ಅನ್ನೋದು. ಆ ಇಲ್ಲಿ ಇವ್ರು ದೊಡ್ಡಕ್ಕ. ಆ ನಮ್ಮ ಈಗ ಸದ್ಯಕ್ಕೆ ನಮ್ಮ ಫ್ಯಾಮಿಲಿಯಲ್ಲಿ ದೊಡ್ಡವರು. ಹಾಗೆ ಇನ್ನ ಆ ಕಡೆನೂ ಇಬ್ರು ಕೋ-ಸಿಸ್ಟರ್ಸ್ ಇದ್ದಾರೆ. 5-6 ಜನ ಇದೀವಿ. ನಡುವೆ ಇರೋದು ಬೀಗ್ರ ಕಡೆಯವರು, ಅಂದ್ರೆ ಹುಡುಗನ ಕಡೆಯವ್ರನ್ನು ಕೂಡ ಕರ್ದ್ಬಿಟ್ಟು ಅವ್ರಿಗೂ ಕೂಡ ಬಾಗಣನ ಕೊಡ್ಸಿದ್ರು. ತುಂಬಾ ಇದೆಲ್ಲ ಬಾಗಣ ಕೊಡೋದು, ಇಸ್ಕೊಳ್ಳೋದು, ಮಾಡೋದು ಎಲ್ಲಾ ಪದ್ಧತಿಗಳನ್ನ ಅರ್ಚನಾ ತುಂಬಾ ಚೆನ್ನಾಗಿ ಕಲ್ತ್ ಬಿಟ್ಟಿದ್ದಾಳೆ ಮುಂಚೆನೆ. ಯಾಕಂದ್ರೆ ಅವ್ರ ಮನೇಲಿ ಯಾವಾಗ್ಲೂ ಗೌರಿ ಬಾಗಣ ಕೊಡಿಸ್ತಾರೆ, ಪ್ರತಿ ವರ್ಷ ಅವಳ ಕೈಯಲ್ಲೂ ಕೊಡಿಸ್ತಾರೆ. ಅಕ್ಕನೂ ಕೊಡೋದ್ರಿಂದ ಬಾಗಿನದ್ ಕೊಡೋ ತಗೊಳ್ಳೋ ವಿಚಾರದಲ್ಲೆಲ್ಲ ತುಂಬಾ ಎಕ್ಸ್ಪರ್ಟು. ತುಂಬಾ ಚೆನ್ನಾಗಿ ಎಲ್ಲಾ ಆಚಾರ ವಿಚಾರ ಪದ್ಧತಿಗಳನ್ನ ಕಲ್ತು ಬಿಟ್ಟಿದ್ದಾಳೆ. ನಾನೇ ಹೇಳ್ತಿರ್ತೀನಿ, ನನಗೇನಾದ್ರು ಡೌಟ್ ಬಂದ್ರೆ ನಾನು ನಿನಗೆ ಕೇಳ್ತೀನಿ ಅಂತ. ಅಷ್ಟ್ರ ಮಟ್ಟಿಗೆ ಅವಳು ಎಲ್ಲದನ್ನೂ ಕಲ್ತಿದ್ದಾಳೆ. ಅಡುಗೆ ಆಗ್ಲಿ, ಪೂಜೆಗಳಾಗ್ಲಿ, ಆ ನೇಮ ನಿತ್ಯಗಳಾಗ್ಲಿ ತುಂಬಾ ಚೆನ್ನಾಗಿ ಕಲ್ತಿದ್ದಾಳೆ. ನಾನ್ ಮದ್ವೆ ಆಗಿ ಬಂದ ಮೇಲೆ ನಾನು ಆ ಅಮ್ಮನ್ ಮನೆ ಕಡೆಯಲ್ಲಿ ನಾವು ಮಾಡ್ತಾ ಇದ್ದಂತ ಪೂಜೆ ಪುನಸ್ಕಾರಗಳನ್ನ ಹೊರತುಪಡಿಸಿ ಇಲ್ಲಿ ಬಂದು ಹೊಸದನ್ನೆಲ್ಲದನ್ನು ಅಳವಡಿಸ್ಕೊಳ್ಳಿಕ್ಕೆ ತುಂಬಾ ಸಮಯ ತಗೊಳ್ತು. ಇದೇ ರೀತಿ ಮಾಡ್ಬೇಕು, ಹೀಗೆ ಕೆಲವೊಂದು ನಮ್ಮ ಮನೇಲಿ ಇಲ್ಲ. ಕೆಲವೊಂದು ಅಲ್ಲಿ ಮಾಡೋ ರೀತಿಯಲ್ಲಿ ಇಲ್ಲಿ ಇಲ್ಲ, ಇಲ್ಲಿ ಮಾಡೋ ರೀತಿಯಲ್ಲಿ ನಾವು ಅಲ್ಲಿ ಮಾಡಲ್ಲ. ಹಾಗಾಗಿ ಕೆಲವೊಂದಿನೆಲ್ಲ ತುಂಬಾ ಪದ್ಧತಿಗಳು ನೇಮ ನಿತ್ಯಗಳನ್ನ ಅಲ್ಲಿ ಮಾಡ್ಬೇಕು. ಅದೆಲ್ಲದನ್ನು ನಾನು ಇಲ್ಲಿ ಬಂದೆ ಕಲ್ತಿರೋದು. ಕೆಲವೊಂದನ್ನ ಈಗ್ಲೂ ಮರ್ತರು ಪಟ್ ಅಂತ ಫೋನ್ ಮಾಡ್ಬಿಡ್ತೀನಿ. ಅರ್ಚನಂಗು ಅಕ್ಕಂಗ ಯಾರಿಗೋ ಕೇಳ್ಕೊಂಡು, ಇಷ್ಟೊಂದ್ ಜನ ಅಕ್ಕಂದ್ರಿದಾರೆ, ಒಬ್ರಿಗೆ ಕೇಳೋದು ಮಾಡೋದು. ಹಿಂಗೆ ಏನಂದ್ರೆ ಫ್ಯಾಮಿಲಿ ದೊಡ್ಡದಿರೋದು ದೊಡ್ಡ ವಿಚಾರ ಅಲ್ಲ. ದೊಡ್ಡದಿದ್ರು ಸೌಹಾರ್ದತೆಯಿಂದ ಬಾಳೋದಿದೆಯಲ್ಲ, ಅದು ತುಂಬಾ ದೊಡ್ಡ ವಿಚಾರ. ಅದೊಂದು ಸಂತೋಷದ ವಿಚಾರ. ಎಲ್ಲ ಒಂದು ಕಾರ್ಯಕ್ರಮ ಇದೆ ಅಂದ್ರೆ ಎಲ್ರೂ ಬಂದು ಸೇರ್ಕೊಳ್ತೀವಿ, ಅದು ಖುಷಿ ಕೊಡುತ್ತೆ. ಇದೇ ರೀತಿ ಎಲ್ರೂ ಭಾಗಿಯಾಗ್ಬೇಕು. ಒಬ್ರನ್ನೊಬ್ರು ಪ್ರೀತಿ ವಿಶ್ವಾಸದಿಂದ ಕಾಣ್ಲಿಕ್ಕೆ ಏನು ಇಲ್ಲ. ಯಾರು ಯಾರನ್ನು
ಅಂದ್ರೆ ಏನು ಹೊತ್ಕೊಂಡು ಹೋಗಲ್ಲ ನಾವು ಹೊರಟಾದಾಗ. ಇರುವಾಗ್ಲೇ ಒಂದು ಸಂತೋಷನ, ಪ್ರೀತಿನ ಹಂಚ್ಕೋಬೇಕು ಒಬ್ರಿಗೊಬ್ರು ಅಂತ ಹೇಳ್ತೀನಿ. ಮತ್ತೆ ಮತ್ತೆ ಯಾರೋ ಕ್ವಾಲಿಫಿಕೇಶನ್ ಕೇಳ್ತಾನೆ ಇದ್ರ ನನ್ನ ಬ್ಲಾಗ್ಸ್ ನೋಡಿ ಪ್ರತಿದಿನ ಹೇಳಿದೀನಿ ಏನ್ ಮಾಡ್ತಾ ಇದಾರೆ ಏನು ಅಂತ ನಿಮಗ್ ಗೊತ್ತಾಗತ್ತೆ. ಅಂಡ್ ಇದು ಗೌರಿ ಸಾರಿ ಬಾಗಣ ಕೊಡ್ಸದ್ಮೇಲೆ ಅವಳಿಗೆ ಎಲ್ಲರ ಹತ್ರನು ಆಶೀರ್ವಾದ ಮಾಡಿಸಿ ನಮಸ್ಕಾರ ಮಾಡಿದ್ಲು, ಎಲ್ರಿಗೂ ಆಶೀರ್ವಾದ ಮಾಡಿಸಿದ್ಲು. ಇದು ಪುಣ್ಯ, ಪುಣ್ಯ ಇದು. ಎಲ್ಲಾ ಮುತ್ತೈದೆಯರ ಹತ್ರ ಬಾಗಣ ಕೊಟ್ಟು ಆ ನಂತರ ಆಶೀರ್ವಾದ ತಗೊಳ್ಳೋದಿದೆಯಲ್ಲ, ಅದು ತುಂಬಾ ಪುಣ್ಯದ ಕೆಲಸ. ಮದ್ವೆಗಳಲ್ಲಿ ನನಗೆಲ್ಲ 5 ಬಾಗಣ ಕೊಡ್ಸಿದ್ರು. ನನ್ ಮದ್ವೆಲಿ ನನ್ ತಮ್ಮನ ಹೆಂಡತಿಗೂ 5 ಬಾಗಣ ಕೊಡ್ಸಿದ್ರು. ಗೌರಿ ಬಾಗಣ ಕೊಡ್ತೀವಲ್ಲ ನಾವು ಮದ್ವೆಲೆಲ್ಲ, ನಾವು 5 ಬಾಗಣ ಕೊಟ್ಟಿದ್ವಿ. ಅಕ್ಕ ಮಾತ್ರ 21 ಬಾಗಣನ ಮಾಡಿದ್ರು. ವಿಶೇಷವಾಗಿತ್ತು ಅದು. ಅಂದ್ರೆ ಹರಕೆಗಳಿರುತ್ತಲ್ವಾ, ನಾನು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ. ಅದ್ರ ಪ್ರಕಾರ ಮದ್ವೆಗ್ ಮುಂಚೆನೆ ಇದು ಎಲ್ಲ ಜೋಡ್ಸ್ಕೊಳ್ಳೋದು ತುಂಬಾ ಕಷ್ಟದ ಕೆಲ್ಸ. 21 ಬಾಗಣ ಜೋಡಿಸ್ಬೇಕು ಅಂದ್ರೆ. ಹಾಗೆ ಹೆಣ್ಮಕ್ಳಿಗೆ ಹಾಗೆ ಇದ್ ಮಾಡಕ್ಕಾಗತ್ತಾ? ಎಲ್ಲ ಅದ್ರಲ್ಲಿ ಒಂದು ರಿಟರ್ನ್ ಗಿಫ್ಟ್ ಅಥವಾ ಗಿಫ್ಟ್ ಅದಕ್ಕಿಂತ ಭಾಗದಲ್ಲಿ ಏನಾದ್ರು ಒಂದ್ ಕೊಡ್ಬೇಕು, ಎಲ್ಲ ಇರುತ್ತೆ. ನಾ ಹೇಳ್ದಂಗೆ ತುಂಬಾ ಡೀಟೇಲ್ಗೆ ಹೋಗಲ್ಲ ನಾನು. ತುಂಬಾ ಚೆನ್ನಾಗಾಯ್ತು ಕಾರ್ಯಕ್ರಮ, ತುಂಬಾ ಖುಷಿಯಾಗಿ ಎಲ್ರು ಮಾಡಿದ್ವಿ ಅಂತಾನೆ ಹೇಳ್ಬೋದು. ಇಲ್ಲಿ ಮದುಮಕ್ಳಿಗೆ ಈಗ ಆಶೀರ್ವಾದ ಮಾಡುವಂತ ಸಮಯ. ಇವತ್ತಿಗೆ ಅರ್ಚನನ ಮದುವೆಯ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮುಗಿಯತ್ತೆ. ಆ, ನಾಳೆ ನಾನು ವಿಶೇಷವಾದ ಒಂದು ಕಾರ್ಯಕ್ರಮದ ವಿಡಿಯೋನ ಹಾಕ್ತೀನಿ. ಅದು ನಾಳೆನೆ ನೀವು ನೋಡಿ, ಲೆಟ್ ಇಟ್ ಬಿ ಸರ್ಪ್ರೈಸ್. ಆ ನಾಳೆ, ಓಕೆ ನಾಳೆ ಅಲ್ಲ, ಇವತ್ತು ಮದ್ವೆ ಮುಗಿಸಿ ಮಧ್ಯಾಹ್ನ ಅವಳನ್ನ ಅವ್ರ ಅತ್ತೆ ಮನೆಗೆ ಕಳಿಸ್ತೀವಲ್ಲ, ಅಲ್ಲಿವರೆಗೂ ಇದೆ. ಈಗ ಇದ್ರ ನಂತರ ನಮ್ಮ ವಿಡಿಯೋಗ್ರಾಫರ್ ಅಂತೂ ಎಕ್ಸಲೆಂಟ್ ಆಗಿ ಅವನು ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದಾರೆ. ಅದನ್ನ ನಿಮ್ಗೆ ಹಾಕ್ತೀನಿ. ಅದನ್ನ ಒಂದು 4 ಮಿನಿಟ್ಸ್ ಏನೋ ಇದೆ. ಅದಾದ ತಕ್ಷಣನೇ ಅರ್ಚನಾ ಬೀಳ್ಕೊಡುಗೆ ಕಾರ್ಯಕ್ರಮ, ಅದನ್ನು ನೀವು ಕಂಪ್ಲೀಟ್ ಆಗಿ ನೋಡ್ತೀರಾ ಇಲ್ಲಿ ಇವತ್ತು. ಅಂಡ್ ಇಲ್ಲಿ ತನಕ ಪೇಶನ್ಸ್ ಆಗಿ ನೋಡಿ ಆಶೀರ್ವಾದ ಮಾಡಿದೀರಾ. ಹಾಗೆ ಇಲ್ಲಿ ನಮ್ಮ ಚಳ್ಳಕೆರೆಯ ರವಿ ಸರ್ ಬಂದಿದ್ರು ಮದ್ವೆಗೆ. ಅಷ್ಟೇ ಅಲ್ಲ, ನಮ್ಮ ಮಂಚಿ ಸರ್, ಸತ್ಯ ಸರ್, ಎಲ್ರು ಬಂದಿದ್ರು ಮದ್ವೆಗೆ. ನಿಮ್ಗೂ ಆ ಫೋಟೋನು ಹಾಕ್ತೀನಿ ನಾನು. ರವಿ ಸರ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗಿಸಿ ಮುಹೂರ್ತ ಮುಗಿಸ್ಕೊಂಡು ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟ್ರು. ಈಗ ಸಪ್ತಪದಿ ತುಳಿಸ್ತಾ ಇದ್ದಾರೆ. ಸಪ್ತಪದಿ ಆದ ನಂತರ ರೋಹಿಣಿ ನಕ್ಷತ್ರ, ಸಾರಿ ಅರುಂಧತಿ ನಕ್ಷತ್ರನ ತೋರ್ಸ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಸಪ್ತಪದಿ ಎಲ್ಲ ಅರುಂಧತಿ ನಕ್ಷತ್ರನ ತೋರಿಸಿ ಪೂಜೆ ಮಾಡಿಸ್ಕೊಂಡು ಬಂದ್ರು. ಅನಂತರ ಸಪ್ತಪದಿ ಈಗ ಇಲ್ಲಿ ಕ್ಲಿಪ್ಪಿಂಗ್ಸ್ ಹೆಚ್ಚು ಕಡಿಮೆ ಆಗಿರ್ಬೋದು, ನೀವ್ ನೋಡ್ತೀರಾ ಕೂಡ. ಇಲ್ಲಿ ನಮಸ್ಕಾರ ಮಾಡಿಸಿ ಎಲ್ಲ ಆದ್ಮೇಲೆ ಮತ್ತೊಂದ್ಸರಿ ವಿಡಿಯೋಗೋಸ್ಕರ ಮತ್ತೊಂದ್ಸಲಿ ನಮಸ್ಕಾರ, ಮತ್ತೊಂದ್ಸಲ ಆಶೀರ್ವಾದ. ಇದೆಲ್ಲ ನೋಡ್ಲಿಕ್ಕಂತೂ ತುಂಬಾ ಮಜವಾಗಿರುತ್ತೆ. ಅವ್ರಿಗೆ ಕಾಣಿಸ್ಲಿಕ್ಕೂ ತುಂಬಾ, ಯಾಕಂದ್ರೆ ಇದೆಲ್ಲ ಹೊಸದಾಗಿ ಮಾಡ್ತಾ ಇರ್ತಾರಲ್ವಾ, ಅವ್ರಿಗೂ ಒಂದ್ ರೀತಿ ಎಲ್ರು ಮುಂದೆ ನಾಚಿಕೆ. ಹಾಗೆ ನಾವು ಅವ್ರನ್ನ ಕಾಡಿಸ್ತಾ ಇರ್ತೀವಿ ಎದುರಿಗೆ ನಿಂತ್ಕೊಂಡು. ಗೃಹದಲ್ಲಿ ತಾಳ್ಮೆ, ಸಂಭ್ರಮ, ಕುಟುಂಬದಲ್ಲಿ ದಂಪತ್ಯ ಜೀವನದಲ್ಲಿ ಮುಖ್ಯವಾಗಿರ್ತಕ್ಕಂಥ ಕನ್ಯೆ, ಕೈಕಟ್ಟೆ ಯಾರಾದರೂ ಇದ್ದರೆ ಅದು ಅರುಂಧತಿ ಒಳ್ಳೆಯದು. ಅದಕ್ಕೆ ಇವತ್ತಿನ ದಿನ ನಿಮ್ಮ ಕೂಡ ಪೂಜೆ ಮಾಡಿರ್ತಾರೆ. ಯಾಕೆ ಪೂಜೆ ಮಾಡ್ತಾರೆ ಅವ್ರ ಥರ ಅಲ್ಲ, ಅವಳಿಗಿಂತ ಮಿಗಿಲಾಗಿ, ಅರುಂಧತಿಗಿಂತ ಮಿಗಿಲಾಗಿರೋ ಜೀವನ ನಾನು ಗೃಹಸ್ಥಾಶ್ರಮದಲ್ಲಿ ಮಾಡ್ತೀನಿ ಅಂತ. ಓಕೆನಾ? ಅದಕ್ಕೆ ಮೊನ್ನೆ ಹೇಳಿ ಪೂಜೆ ಮಾಡಬೇಕು. ಅರುಂಧತಿ ಪೂಜೆ ಮಾಡ್ತಾ ಇದ್ದೀವಿ. ಈ ಭೂಲೋಕದಲ್ಲಿ ಅರುಂಧತಿ ಎಷ್ಟು, 3 ಲೋಕದಲ್ಲಿ ಅರುಂಧತಿ ಎಷ್ಟು ಮುಖ್ಯನೋ ನಿಮ್ಮ ಮನೆಯಲ್ಲಿ ನಾನು ಅಷ್ಟೇ ಮುಖ್ಯವಾಗಿರ್ತೀನಿ. ನಿಮ್ಮ ಅರುಂಧತಿಗಿಂತ ಮಿಗಿಲಾಗಿ ಜೀವನ ನಡೆಸ್ತೀನಿ ಅಂತ ಜೊಮ್ಯಾಟೊ ಸುದ್ದಿ ಅಂತ ಫಿಕ್ಸ್ ಆಗಿದೆ. ಡನ್ ಡನ್. ರೇಷನ್ ಇಲ್ಲ ಅಂದ್ರೆ ರಿಸೆಪ್ಷನ್ ಸಮಯ ಆಲ್ಮೋಸ್ಟ್. ಈಗ ರಿಸೆಪ್ಷನ್ ಸ್ಟಾರ್ಟ್ ಆಗ್ತಾ ಇರುವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನೋಡ್ತೀರಾ ನೀವೀಗ. ಆನಂತರ ಲಾಸ್ಟಿಗೆ ನಾವು ರಿಸೆಪ್ಷನ್ ಮುಗಿದ ನಂತರ ನಾವು ಬಂದ್ವಿ, ನಾನು ನಮ್ಮ ಮನೆಯವರು, ಮಗ ಎಲ್ಲ. ಅವಳಿಗೊಂದು ಸರ್ಪ್ರೈಸ್ ಇತ್ತು, ಏನಂತ ನಿಮ್ಗೂ ಹೇಳ್ತೀನಿ. ಈಗ ರಿಸೆಪ್ಷನ್ ಟೈಮಲ್ಲಿ ನಾವೆಲ್ಲ ನಿಂತಿದ್ವಿ, ಅವರು ಹಾರಾನ ಎಕ್ಸ್ಚೇಂಜ್ ಮಾಡ್ಕೊಂಡ್ರು. ಅಷ್ಟರಲ್ಲಿ ಕೆಳಗಿಂದ ವಿಡಿಯೋ ತೆಗಿತಾ ಇದ್ರಲ್ವಾ, ನಾವು ಅಲ್ಲಿಂದಾನೇ ನೋಡ್ತಾ ಇದ್ವಿ ಕ್ಯಾಮ್ರಾಗೆ. ಬಿಕಾಸ್ ಅಲ್ಲಿ ನನ್ ಮಗ ಹೇಳ್ತದೆ, ಮಮ್ಮಿ ಈ ಕಡೆ ತಿರುಗಿ ತಿರುಗಿ ಈ ಕಡೆ ನೋಡಿ ಅಂತ ಹೇಳಿ. ಆನಂತರ ಅವರಿಬ್ರು ಹಾರ ಎಕ್ಸ್ಚೇಂಜ್ ಮಾಡ್ಕೊಂಡು ಕೂತ ನಂತರ ನಾವು 5 ಜನ ಅವರಿಗೆ ಆರತಿನ ಮಾಡ್ತೀವಿ. ಆರತಿನ ಮಾಡಿ ಕಾರ್ಯಕ್ರಮನ ಶುರು. ಆನಂತರ ಜನ ಹೋಗೋರು, ಗಿಫ್ಟ್ ಕೊಡೋರು, ವಿಶ್ ಮಾಡೋರು, ಸ್ಟೇಜ್ ಮೇಲೆ ಅದೆಲ್ಲ ಇರುತ್ತೆ. ಈಗ 5 ಜನ ಅವಳಿಗೆ ಅತ್ತೆ, ಆಮೇಲೆ ಸೋದರತ್ತೆ, ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲ ಸೇರ್ಕೊಂಡು 5 ಜನ ಆರತಿ ಮಾಡ್ತಾ ಇದೀವಿ ಇಲ್ಲಿ. ಮಾಡಿದ ನಂತರ ನೋಡಿ ಜನ ಹೇಗೆ ಎಲ್ಲ ಮುಗಿಬಿದ್ರು ಗಿಫ್ಟ್ ಕೊಡ್ಲಿಕ್ಕೆ ಅಂತ ಹೇಳಿ, ಅಥವಾ ವಿಶ್ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಜನ. ರಾತ್ರಿ ಅಂತೂ ನಮ್ಗೆ ಯಾರು ಬಂದ್ರು ಯಾರು ಹೋದ್ರು ಅಂತ ಗೊತ್ತಾಗದೆ ಇರೋಷ್ಟು ಕ್ರೌಡ್ ಇತ್ತು ರಾತ್ರಿ. ಬೆಳಗ್ಗೆ ಪರವಾಗಿಲ್ಲ, ಹಾಫ್ ಕ್ರೌಡ್ ಅಂತ ಹೇಳ್ಬೋದು, ಬಿಕಾಸ್ ವರ್ಕಿಂಗ್ ಡೇ. ಬುಧವಾರ ಗುರುವಾರ
ಮದ್ವೆ ಇದ್ದಿದ್ರಿಂದ ನೈಟ್ ರಿಸೆಪ್ಷನ್ಗೆ ಜಾಸ್ತಿ ಜನ ಬಂದಿದ್ದು. ಬೆಳಗ್ಗೆ ವರ್ಕಿಂಗ್ ಡೇ ಎಲ್ರು ಆಫೀಸ್ಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರು ಎಲ್ಲ ಇರುತ್ತಲ್ವಾ, ಹಾಗಾಗಿ ರಾತ್ರಿ ಕಡಿಮೆ, ರಾತ್ರಿ ಜಾಸ್ತಿ, ಬೆಳಗ್ಗೆನೆ ಕಡಿಮೆ. ಸೊ ನೋಡ್ಬೋದು ಕ್ರೌಡು ಹೀಗೆ ಇಲ್ಲಿಂದ ಹೊರಗಡೆ ಮದ್ವೆ ಹಾಲಿಂದ ಹೊರಗಡೆ ತನಕನೂ ಕ್ಯೂ ಇತ್ತು ರಾತ್ರಿ. ಆ ಕ್ಯೂ ಕರಗ್ತಾನೆ ಇರ್ಲಿಲ್ಲ, ಹಾಗಿತ್ತು. ಈಗ ನಾನು ನಮ್ಮ ಮನೆಯವರಿಬ್ರು ರೆಡಿಯಾಗಿ ನಿಂತ್ಕೊಂಡಿದೀವಿ. ಈಗ ಲಾಸ್ಟ್ ರಿಸೆಪ್ಷನ್ ಎಲ್ಲ ಮುಗಿದು ಜನ ಎಲ್ಲ ಖಾಲಿ ಆಗಿದ್ದಾರೆ, ಕಾಣಿಸ್ತಾ ಇದೆಲ್ಲ, ಸೀಟ್ಸ್ ಎಲ್ಲ ಖಾಲಿ ಆಗಿದೆ. ಲಾಸ್ಟಿಗೆ ಹೋಗೋಣ ಅಂತ. ಏನಂದ್ರೆ ನಮ್ಮೂರಲ್ಲಿ ಅಂದ್ರೆ ಇತ್ತೀಚೆಗಷ್ಟೇ ದುರ್ಗಮ್ಮನ್ ತೇರು ಆಯ್ತು, ಅಂದ್ರೆ ಜಾತ್ರೆ ಅಂತ ಹೇಳ್ತೀವ, ಜಾತ್ರೆ ಆಯ್ತು. ಆ ಜಾತ್ರೆ ಆದಾಗ ನಂಗೆ ಇದು ಕೋಡ್ ಬರುತ್ತಲ್ಲ ಗೊತ್ತಾ, ಕೆಂಪುದು ಬ್ಯಾಟ್ರಿ ಆನ್ ಆದ್ರೆ ಬರುತ್ತಲ್ಲ ಕೋಡು ಕೆಂಪುಗೆ, ಆ ಕೊಂಬು ಅದನ್ನ ಕೊಡ್ಸಿ ಅಂತ ತುಂಬಾ ಹಠ ಮಾಡ್ತಿದ್ಲು. ಅಂಕಲ್ ಕೊಡ್ಸ್ರಿ, ಅಂಕಲ್ ಕೊಡ್ಸ್ರಿ ಅಂತ. ಇಲ್ಲ ಕೊಡ್ಸಲ್ಲ ಅಂತ ಹೇಳಿ ಅವತ್ತು ತಗೊಂಡ್ ಇಟ್ಕೊಂಡಿದ್ರು ಅವ್ರ ಅಂಕಲು. ಇವಾಗ ಅದನ್ನ ಹಾಕ್ಬಿಟ್ಟು ಒಂದ್ ಫೋಟೋ ಅದನ್ನ ತೆಗ್ಸಿ ಕೊಂಬನ್ನ ಅಂದ್ರೆ ಈಗ ಮಗಳು ಅನ್ನೋದೊಂದು ಇದ್ರಲ್ಲಿ ಇರ್ತಾಳಲ್ವಾ ಇಲ್ಲಿ ತುಂಬಾ. ಅದಕ್ಕೆ ಇನ್ ಮುಂದಕ್ಕೆ ಈ ಕೊಂಬು ಇಲ್ಲೇ ಬಿಟ್ಬಿಟ್ಟು ಆರಾಮಾಗಿ ಹೋಗು ನಿನ್ ಗಂಡನ ಮನೆಗೆ ಅಂತ ಒಂದು ಸಿಂಬಾಲಿಕ್ ಆಗಿ ಹೇಳಿ ಒಳಗೆ ಅದನ್ನ ಹಾಕಿ ತಮಾಷೆಗೆ ಎಲ್ರೂ ಖುಷಿ ಪಟ್ಟಿ ಅವಳ ಸ್ಮೈಲ್ ನೋಡ್ತಾ ಇದೀರ ನೀವುನು. ಅವಳು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವತ್ ಕೇಳಿದ್ ಈ ಕೊಂಬನ್ನ ಇಲ್ಲಿಗೆ ತಂದು ಕೊಡ್ತೀನಿ ಮದ್ವೆಲಿ ಅಂತ. ಬನ್ನಿ ವಿಡಿಯೋ ನೋಡಿ.
ಇದೊಂದು ಎಮೋಷನಲ್ ಮೂಮೆಂಟ್. ಎಲ್ಲ ತಂದೆ ತಾಯಿಗಳಿಗೂ ಬಂಧು ಬಳಗಕ್ಕೆ ಹೆಣ್ಮಕ್ಳನ್ನ ಮನೆಯಿಂದ ಕಳಿಸುವಾಗ ಆಗುವಂತ ಒಂದು ಸಂಕಟದ ಸಂದರ್ಭ. ಅವಳು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ಲು. ಆದ್ರೆ ನಾನು, ನಮ್ಮ ಮನೆಯವರು, ಅವರಮ್ಮ, ಮೂರು ಜನ ತಡ್ಕೊಳಕ್ ಆಗ್ಲಿಲ್ಲ. ನಾವ್ ಹತ್ ಬಿಟ್ವಿ. ನಮ್ಮನ್ನ ನೋಡಿ ಅವಳಿಗೂ ತಡ್ಕೊಳಕ್ ಆಗ್ಲಿಲ್ಲ. ಅಲ್ಲಿಂದ ಊರ್ ಮುಟ್ಟೋರ್ಗು ಹತ್ತಿದಾಳಂತೆ. ಕೇಳಿ ನಮ್ಗೂನು ತುಂಬಾ ಹೊಟ್ಟೆ ಉರಿತು. ಏನ್ ಮಾಡೋದು, ಇದು ಸರ್ವೇ ಸಾಮಾನ್ಯ. ನಾನು ಕೂಡ ಬಂದಿದ್ದೀನಿ, ಅವ್ರ ಅಮ್ಮ ಕೂಡ ಬಂದಿದ್ದಾರೆ ತವ್ರ ಮನೆನ ಬಿಟ್ಟು. ನಾವು ಕೂಡ ಅವಳು ಕೂಡ ಹೋಗ್ಲೇಬೇಕು. ಹೀಗೆ ಇದೊಂದ್ ಕ್ಲಿಪ್ಪಿಂಗ್ ಯಾರ್ ತೆಗ್ದಿರೋ ಅಂತ ಗೊತ್ತಿಲ್ಲ. ಬಟ್ ನಮ್ ಭಾವ ಅಂತೂ ಆ ಕಡೆ ತಿರುಗಿದ್ರೆ ಅಳು ಬರುತ್ತೆ ಅನ್ಕೊಂಡು ಆ ಕಡೆ ತಿರುಗು ನೋಡ್ತಾ ಇಲ್ಲ. ಅಷ್ಟು ಕಂಟ್ರೋಲ್ ಮಾಡ್ಕೊಂಡು ಆ ಕಡೆ ತಿರುಗಿದ್ದಾರೆ ಅವರು. ಶರತ್ ಅಂತೂ ಸ್ಮೈಲಿಂಗ್ ಅಲ್ಲಿ ಇದ್ರು, ಯಾಕಂದ್ರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಹುಡುಗಿನ ಕರ್ಕೊಂಡು ಹೋಗ್ತಾ ಇರೋದಲ್ವಾ. ಬಟ್ ನಮ್ಗೆಲ್ಲ ಒಂದ್ ರೀತಿ ಸಂಕಟ ಏನಪ್ಪಾ ಅನ್ಸ್ತಾ ಇತ್ತು. ಬಟ್ ನಾನು, ನಮ್ಮ ಮನೆಯವ್ರು ನೋಡಿ ಅಳ್ತಾ ಇರೋದು, ಅವ್ರು ಕಂಟ್ರೋಲೇ ಮಾಡ್ಕೊಳ್ಳಿಲ್ಲ. ಅವ್ರಿಗೆ ಆಗ್ತಾನೂ ಇಲ್ಲ. ನಾನು ನಮ್ಮ ಮನೆಯವ್ರಿಬ್ರು ಅಳ್ತಾ ಇರೋ. ಹುಡುಗನ ಸೋದ್ರ ಮಾವ ಬಂದ್ಬಿಟ್ಟು, ಏನಕ್ಕೆ ಅಳ್ತಿದ್ದೀರಾ ನೀವು? ಒಳ್ಳೆ ಹುಡುಗನಿಗೆ ಮದ್ವೆ ಮಾಡ್ಕೊಟ್ಟಿದ್ದೀರಾ, ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ಅಯ್ಯೋ ಯಾಕೆ ಅಳ್ತಿದ್ದೀರಾ ನೀವು, ಸುಮ್ನಿರ್ರಿ ಅಂತ ನಮ್ಗೆಲ್ಲರಿಗೂ ಸಮಾಧಾನ ಮಾಡ್ತಾ ಬಂದು, ನಮ್ಮ ಮನೆಯವ್ರಿಗಂತೂ ಬಿಡ್ರಿ, ಅಳ್ಬೇಡಿ, ಆರಾಮಾಗಿರಿ ಅಂತ ಹೇಳಿ. ಅಷ್ಟು ಅಟ್ಯಾಚ್ಮೆಂಟು ನಮ್ಗೂನು. ಆ ಇದನ್ನ ಹೇಳಕ್ಕಾಗಲ್ಲ. ಈ ಮೂಮೆಂಟ್ ನ ನೋಡ್ಬೇಕಷ್ಟೇ. ನಾನು ಇದು ಮುಂದಕ್ಕೆ ಮಾತಾಡೋದು ಇಲ್ಲ. ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.